ಸ್ನೇಹಿತರೆ ನಮಸ್ಕಾರ. ನಾನು ಆನ್ಲೈನ್ ವರ್ಕ್ಶಾಪ್ ಮಾಡೋದಕ್ಕೆ ಆರಂಭ ಮಾಡೀನಿ. ಅದರಲ್ಲಿ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಸ್ಕಿಲ್ಸ್ ಮಾಡಿದೆ. ಈಗ 5 ವರ್ಕ್ಶಾಪ್ ಆಯಿತು. 6ನೇ ವರ್ಕ್ಶಾಪ್ಗೆ ರೆಡಿ ಆಗ್ತಾ ಇದ್ದೀವಿ. ಅದ್ರ ಮುಂಚೆ ನಿಮ್ಗೆ ಅರ್ಥ ಆಗ್ಬೇಕಲ್ಲ 5 ವರ್ಕ್ಶಾಪ್ ಹೇಗಿತ್ತು. ಇಲ್ಲಿ ನಮ್ಮ ಪಾರ್ಟಿಸಿಪೆಂಟ್ಸ್ನೆಲ್ಲ ಮಾತಾಡಿಸ್ತಾರೆ. ಶೈಲಜಾ ಮೇಡಮ್ಮು ಬನ್ನಿ ಕೇಳಿಸ್ಕೊಳ್ಳಿ, ಮುಂದೆ ನೆಕ್ಸ್ಟ್ ಅನೌನ್ಸ್ ಮಾಡಿದ ತಕ್ಷಣ ಬಂದು ಸೇರ್ಕೊಳ್ಳೋರಂತೆ. ಏನಂತೀರಿ ಶೈಲಜಾ? ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಹೌದು ಸರ್, ನಾ ಆನ್ಲೈನ್ ವರ್ಕ್ಶಾಪ್ ಗಳನ್ನ ಅಟೆಂಡ್ ಆಗೋದ್ರಿಂದ ಖಂಡಿತವಾಗಿ ಅವರಲ್ಲಿ ಸಕಾರಾತ್ಮಕ ಬದಲಾವಣೆ ವ್ಯಕ್ತಿತ್ವದಲ್ಲಿ ಆಗುತ್ತೆ ಸರ್. ನಾನು ಕೂಡ 5 ಆನ್ಲೈನ್ ವರ್ಕ್ಶಾಪ್ ಗಳನ್ನ ಅಟೆಂಡ್ ಮಾಡಿದೆ. ಇದರಿಂದ ನಮ್ಗೆ ಒಂದೊಂದು ಏರಿಯಾದಲ್ಲಿ ನಮ್ಗೆ ಪ್ರಗತಿಯನ್ನ ಹೊಂದೋದಕ್ಕೆ ಒಂದೊಂದು ವಾರ ನಮ್ಗೆ ಸಹಾಯಕ ಆಯ್ತು. ಈಗ ಅನಗತ್ಯ ಬಿಡೋದು, ಹಾಗೇನೆ ಸಕಾರಾತ್ಮಕ ಮನೋಭಾವನೆ ಬೆಳೆಸ್ಕೊಳ್ಳೋದು, ಹಾಗೆ ಅಸರ್ಟಿವ್ ಕಮ್ಯುನಿಕೇಶನ್ ಅಂತಕ್ಕಂಥದ್ದು, ಗುರಿಗಳಡೆಗೆ ಗುರಿ ಹಿಡಿಯುತ್ತೆ ಅಂತಕ್ಕಂಥದ್ದು, ನಾವು ಸಂತೋಷವಾಗಿರೋದು ಹೇಗೆ, ಹೀಗೆ ಒಂದು 5 ವರ್ಕ್ಶಾಪ್ ಗಳನ್ನ ನಾವು ಅಟೆಂಡ್ ಆದ್ವಿ. ಇದರಿಂದ ನಮ್ಗೆ ಬದುಕಿನಲ್ಲಿ ಬಹಳಷ್ಟು ಸನ್ನಿವೇಶಗಳನ್ನ ನಿರಾತಂಕವಾಗಿ ಎದುರಿಸೋದಕ್ಕೆ, ಹಾಗೇನೆ ಕಠಿಣ ಸನ್ನಿವೇಶದಲ್ಲಿ ತಾಳ್ಮೆ, ಸಹನೆ, ಸಂಯಮವನ್ನು ವಹಿಸಿಕೊಂಡು ವಿಚಾರದಿಂದ ಮಾತಾಡೋದಕ್ಕೆ ಧೈರ್ಯ, ಆತ್ಮವಿಶ್ವಾಸ, ಸ್ಥೈರ್ಯವನ್ನ ನನಗೆ ಅದು ಕೊಡ್ತು ಸರ್. ಹಾಗೇನೆ ನನ್ನ ಸ್ನೇಹಿತರು ಕೂಡ ಈ ಒಂದು ವರ್ಕ್ಶಾಪ್ ನಲ್ಲಿ ಪಾಲ್ಗೊಂಡಿದ್ರು. ಕೇಳೋಣ ಬನ್ನಿ ಅವ್ರು ಹೇಗೆ ಈ ಒಂದು ವರ್ಕ್ಶಾಪಿನ ಸದುಪಯೋಗವನ್ನ ಪಡೆದುಕೊಂಡಂತ. ಮೊದಲೇದಾಗಿ ನೇತ್ರಾವತಿ ಮೇಡಮ್ ಅವರೇ ನಮಸ್ಕಾರ. ಈ ವರ್ಕ್ಶಾಪ್ ಇಂದ ತಮ್ಗೆ ಏನ್ ಲಾಭ ಆಯ್ತು? ಮೇಡಮ್, ಈ ವರ್ಕ್ಶಾಪ್ ದಿಂದ ಏನ್ ಲಾಭ ಆಗಿಲ್ಲ ಅನ್ನೋದಂತ ಕೇಳಿದ್ರೆ ತೀರಾ ಚೆನ್ನಾಗಿರ್ತೈತಿ. ಯಾಕಂದ್ರೆ ನಾವು ಲಾಭ ಸಾಕಷ್ಟು ತಗೊಂಡಿದೀವಿ ಮೇಡಮ್ ಈ ವರ್ಕ್ಶಾಪ್ ದಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಸರ್ ಅವರು ಮನೋಭಾವದ ಬಗ್ಗೆ, ಒಂದು ಆಟಿಟ್ಯೂಡ್ ಬಗ್ಗೆ ಮಾಡಿದ್ರು ಕ್ಲಾಸ್. ಮತ್ತು ಗುರಿಗಳೆಡೆ ಗುರಿ ಇಡಿ ಅಂತ ಹೇಳಿ, ಗುರಿಗಳೆಡೆಗೆ ಗುರಿ ಇಡಿ ಅಂತ ಹೇಳಿ ನನ್ಗೆ ಒಂದು ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿ ಒಬ್ಬ ಫುಟ್ಬಾಲ್ ಆಟಗಾರ ಚೆಂಡನ್ನು ಕಿಕ್ ಮಾಡ್ತಿರ್ತಾನ. ಕಿಕ್ ಮಾಡುವಾಗ ಅಲ್ಲಿ ಗೋಲ್ ಕೀಪರ್ ಏನ್ ಮಾಡ್ತಿರ್ತಾನ, ಅದು ತಡೆಗಟ್ಟುತ್ತಿರ್ತಾನ. ಆ ತಡೆಗಟ್ಟುವ ಸಂದರ್ಭದಲ್ಲಿ ಅದೇ ತರ ಮನುಷ್ಯನು ಏನ್ ಮಾಡ್ತಾವ, ಸಾಕಷ್ಟು ಏನೋ ಕಲಿಬೇಕು, ಏನೋ ಮಾಡ್ಬೇಕು ಅನ್ನುವ ಸಂದರ್ಭದಾಗ ಸಾಕಷ್ಟು ಕಷ್ಟ ಬರ್ತಾವ, ಏನೇನೋ ಬರ್ತಾವ. ಆ ಟೈಮೇ ನಮಗೆ ಸಿಗುದಿಲ್ಲ. ಅಂತ ಸಂದರ್ಭದಲ್ಲೂ ಮನುಷ್ಯ ಒಬ್ಬ ಯಶಸ್ವಿ ವ್ಯಕ್ತಿಯಾಗಿ ಬೆಳೆದವರು ಸಾಕಷ್ಟು ಜನ ಇದಾರ ಅಂತ ಒಂದು ದೃಷ್ಟಾಂತ್ಮಕ ಸಾಕಷ್ಟು ತಿಳ್ಕೊಂಡಿವಿ. ಅದರ ಆ ವಿಷಯದ ವರ್ಕ್ಶಾಪ್ದಾಗ ನಾವು ಸಾಕಷ್ಟು ಉದಾಹರಣೆಗಳನ್ನು ನೋಡಿದೀವಿ. ಅದೇ ತರ ಈಗ ನಾವು ಸಂತೋಷ ಒಂದು ವರ್ಕ್ಶಾಪ್ ಮಾಡಿದ್ರು ಸರ್. ಸಂತೋಷ ಅನ್ನೋದು ಎಷ್ಟು ನಾವು ಹ್ಯಾಂಗ ಅನುಭವ ಮಾಡ್ಕೋಬೇಕು, ಸಂತೋಷ ಯಾವುದ್ರಾಗ ಇರ್ತದ, ಸಂತೋಷ ಅಂದ್ರೆ ನಾವು ಬರೇ ದುಡ್ಡಿನಾಗಿರ್ತದ, ದೊಡ್ಡ ಮನೆ ಆಗಿರ್ತದ, ಬರೇ ಹಿಂಗ ಏನೇನೋ ವಿಚಾರಗಳು ಇರ್ತಾವ. ಆದ್ರೆ ಸರ್ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಈಗ ದೊಡ್ಡ ವಿಷಯವನ್ನು ಚಿಕ್ಕ ಚಿಕ್ಕ ಮಾಡಿ ಅದು ಎಷ್ಟು ಹೇಳ್ಬೇಕು ಅಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಸಿದ್ರು ನಮ್ ಪ್ರತಿಯೊಂದು ವಿಷಯ ಅಂತ ಹೇಳಕ್ ಇಷ್ಟಪಡ್ತಾ. ಈಗ ಈಗ ಯಾವ ತರ ವಸ್ತುಗಳಲ್ಲಿ ಅಂದ್ರೆ ಬರೇ ಸಂತೋಷ ಅನ್ನೋದು ನಾವು ವಸ್ತುಗಳ ಮುಖಾಂತರನೇ ಹುಡ್ಕೊಂಡು ಹೊಂಟಿವಿ. ನಮ್ಮ ರಂಗದಲ್ಲಿ ಅಡಿಗೆ ಅದು ಹ್ಯಾಂಗ್ ಹೊರಗೆ ಹಾಕ್ಬೇಕು ಅನ್ನೋದು ಅದು ಒಂದು ಸಾಕಷ್ಟು ಚೆನ್ನಾಗಿ ಹೇಳ್ತಾ ಬಂದ್ರು. ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ ಈಗ ಎಲ್ಲೋ ಒಂದು ಪ್ರವಾಸ ಮಾಡೋದ್ರಿಂದ ಒಂದು ಸಣ್ಣ ಸಣ್ಣ ಖುಷಿನೂ ನಮಗೆ ಆಗ್ತಿರ್ತದ. ಮತ್ ಈಗ ಒಂದು ಪರಿಸರ ನೋಡೋದ್ರಿಂದ, ಈಗ ಒಂದು ಹೂ ಇರ್ತದ, ಕಲರ್ಫುಲ್ ಆದಂತ ಹೂ ನೋಡ್ದಕ್ರ ಅದು ಎಷ್ಟು ಆನಂದ ಅನಿಸ್ತದಲ್ಲ. ಅದೇ ತರ ನಮ್ಮ ಜೀವನವನ್ನು ಕಲರ್ಫುಲ್ ಮಾಡ್ಕೊಂಡ್ ಬಿಟ್ರ ಎಷ್ಟು ಚೆನ್ನಾಗಿರ್ತದಲ್ಲ. ಅದೇ ತರ ಸರ್ ತುಂಬಾ ಚೆನ್ನಾಗಿ, ಯಾಕಂದ್ರೆ ನಮ್ದು ಇನ್ನ ಖುಷಿ ಇಮ್ಮಡಿ ಆಗಿದೆ ಅಂತ ಹೇಳ್ಬೇಕು ಈ ಕ್ಲಾಸ್ ಅಟೆಂಡ್ ಮಾಡ್ದಕ್ರ. ಅಷ್ಟು ನಾನು ಯಾವಾಗಲೂ ಇದು ಕೃತಜ್ಞತೆ ಸರ್ ಅವ್ರಿಗೆ. ಯಾಕಂದ್ರೆ ಪ್ರತಿಯೊಂದು ವಿಷಯವನ್ನು ಬಹಳ ನೀಟಾಗಿ ಚೆನ್ನಾಗಿ ತಿಳಿಯುವಂತ ಹೇಳ್ತಾರಲ್ಲ, ಅವ್ರಿಗೆ ಯಾವಾಗಲೂ ಕೃತಜ್ಞತೆ ಹೇಳಕ್ ಇಷ್ಟಪಡ್ತಾ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ಇದೆ ಈ ಒಂದು ತರಬೇತಿಯಿಂದ, ಅದರಲ್ಲಿ ತಾವು ಪಾಲ್ಗೊಂಡಿದ್ರಿಂದ ತಮ್ಮ ಬದುಕಿನಲ್ಲಿ ಹೇಗೆ ಬದಲಾವಣೆ ಆಯ್ತು, ಸಹಾಯಕ ಆಯ್ತು ಅಂತ ಇನ್ನೊಬ್ಬರಿಗೆ ತುಂಬಾ ಪ್ರಭಾವ ಬೀರುವಂತ ಹೇಳಿದ್ರಿ. ತುಂಬಾ ಧನ್ಯವಾದಗಳು ಮೇಡಮ್. ಹಾಗೆ ಮಂಜುಳಾ ಮೇಡಮ್, ತಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ನಮಸ್ಕಾರ ಮೇಡಮ್. ನಾನು ಮೊದಲನೇ ಕ್ಲಾಸು ಅಸರ್ಟಿವ್ ಕಮ್ಯುನಿಕೇಶನ್ ಅಂದ್ರೆ ಒಬ್ಬ ವ್ಯಕ್ತಿ ಸಮಾಜ ಜೊತೆಗೆ ತನ್ನ ಸಂವಹನವನ್ನ ಮಾಡ್ಬೇಕಾದ್ರೆ ಅವನು ತುಂಬಾ ವ್ಯಕ್ತಿತ್ವದಲ್ಲಿ ಒಂದು ದೃಢತೆ ಇರ್ಬೇಕಾಗುತ್ತೆ. ಆ ದೃಢತೆ ಹೆಂಗ್ ಬರುತ್ತೆ ಅಂದ್ರೆ ಅವನು ತನ್ನ ಲೈಫ್ ಸ್ಟೈಲು, ತನ್ನ ಜೀವನ ರೀತಿ ಮತ್ತು ತನ್ನ ಆತ್ಮದ ಯೋಚನೆಗಳು, ಅಂದ್ರೆ ತನ್ನ ಅಂತರಾತ್ಮದ ಶುದ್ಧತೆ, ಇವೆರಡನ್ನು ಅವನು ಎಷ್ಟು ಫಾಲೋ ಮಾಡ್ಕೊಂಡು ಬರ್ತಾನೋ ಅವಾಗ ಅವನು ಸಮಾಜಕ್ಕೆ ತನ್ನಂತಾನು ನೇರವಾಗಿ ಧೈರ್ಯವಾಗಿ ಪ್ರಸ್ತುತಪಡಿಸ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಅಸರ್ಟಿವ್ ಕಮ್ಯುನಿಕೇಶನ್ ಅನ್ನೋದ್ರಲ್ಲಿ ಸುಮಾರು ಒಂದು 30ರಿಂದ 35 ಪಾಯಿಂಟ್ಸ್ ವರೆಗೂ ಸರ್ ನಮಗೆ ಪಾಯಿಂಟ್ಸ್ ಗಳನ್ನ ಹಾಕ್ತಿದ್ರು. ಆ ಪ್ರತಿಯೊಂದು ಪಾಯಿಂಟ್ ನಾವು ಫಾಲೋ ಮಾಡ್ತಾ ಹೋದ್ರೆ ನಮಗೆ ಬದುಕಿಗೆ ಮತ್ತೇನು ಬೇಡ ಮೇಡಮ್, ನಾವು ಅದನ್ನ ಅಷ್ಟು ಕಲ್ತ್ರೆ ಸಾಕು, ಸಮಾಜದ ಎದುರಿಗೆ ನಾವು ಧೈರ್ಯವಾಗಿ ನಿಲ್ಬಹುದು. ಅಂದ್ರೆ ಅದನ್ನ ನಾವು ಫಾಲೋ ಮಾಡಬೇಕು. ಎರಡನೇದು ಬೇಡ ಅನಗತ್ಯ, ಅಲ್ಲಿ ಕೂಡ ನಾವು ಅಷ್ಟೇ ಮೇಡಮ್,
ನಮ್ಮ ಜೀವನದಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ ಬೇಡದೇ ಇರೋ ಟಾಪಿಕ್ಗಳು, ಬೇಡದೇ ಇರೋ ವಿಷಯಗಳು, ಬೇಡದೇ ಇರೋ ವಸ್ತುಗಳು, ಬೇಡದೇ ಇರೋ ಪರಿಸರಗಳನ್ನ ತುಂಬಿಕೊಂಡು ನಾವು ತುಂಬಾ ನರಳ್ತಾ ಇದ್ದೀವಿ. ಅದನ್ನ ಹೇಗೆ ಬೇಡದೇ ಇರೋದನ್ನ ಹೇಗೆ ನಮ್ಮಿಂದ ದೂರ ಮಾಡಬೇಕು, ಅದನ್ನ ಹೇಗೆ ಸರಿಸಿ ನಮ್ಮ ವಾತಾವರಣನ, ನಮ್ಮ ಪರಿಸರನ ನಮಗೆ ಬೇಕಾದಂತೆ ಮಾರ್ಪಾಡು ಮಾಡ್ಕೋಬೇಕು ಅನ್ನೋದನ್ನು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು. ಅಲ್ಲಿ ಕೂಡ ನಾನು ಅದನ್ನ ಕಲಿತೆ ಮೇಡಮ್. ಮತ್ತು ಮನೋಭಾವದ ಬಗ್ಗೆನೂ ಅಷ್ಟೇ ಮೇಡಮ್. ನಮ್ಮ ಮನೋಭಾವನೆ ನಮ್ಮ ವ್ಯಕ್ತಿತ್ವ ಅಂತ ನಾವು ಅನ್ಕೊಂಡಿದೀವಿ. ಈಗ ನಮ್ಮ ವ್ಯಕ್ತಿತ್ವ ಯಾರಿಗಾದ್ರೂ ಒಂದು ರೆಕಗ್ನೈಸ್ ಆಗುತ್ತೆ ಅಂತಂದ್ರೆ ಮೊದಲು ಅಲ್ಲಿ ನಮ್ಮ ಮನೋಭಾವ ಬದಲಾಗಿರುತ್ತೆ ಮೇಡಮ್. ಇಂಥ ಎಲ್ಲ ಟಾಪಿಕ್ಗಳನ್ನ ನಾವು ಈ 4 ವಾರದ ಇದರಲ್ಲಿ ವರ್ಕ್ಶಾಪ್ ಅಲ್ಲಿ ಕಲ್ತ್ಕೊಂಡ್ವಿ. ಅಂದ್ರೆ ಇಲ್ಲಿ ಇನ್ನೊಂದು ಮಾತು ಏನ್ ಹೇಳ್ಬೇಕು ಅಂತಂದ್ರೆ, ಅದು ಒಂದೊಂದೇ ಸೆಂಟೆನ್ಸ್, ಅಸರ್ಟಿವ್ ಕಮ್ಯುನಿಕೇಶನ್ ಆಗ್ಲಿ, ಆಟಿಟ್ಯೂಡ್ ಆಗ್ಲಿ, ಬೇಡ ಅನಗತ್ಯ ಆಗ್ಲಿ, ಇಂಥವೆಲ್ಲ ಒಂದೊಂದೇ ಸೆಂಟೆನ್ಸ್ ಅನ್ನ ಅವರು 4 ತಾಸುಗಳು ಎಷ್ಟು ವಿವರವಾಗಿ ಪದದಿಂದ ಪದಕ್ಕೆ ಎಷ್ಟು ವಿಸ್ತಾರ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ನಮ್ಮ ಜ್ಞಾನ ಎಷ್ಟು ವೃದ್ಧಿ ಆಗುತ್ತೆ ಅನ್ನೋದು ಆ ಕ್ಲಾಸಲ್ಲಿ ಕೂತು ಅಟೆಂಡ್ ಆಗಿ ಅದನ್ನ ಕೇಳಿದವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಮೇಡಮ್. ಇಷ್ಟೊಂದು ಒಳ್ಳೆ ನಮ್ಗೆ ಜ್ಞಾನವನ್ನು ಕೊಟ್ಟಿದ್ದಕ್ಕೆ ಸರ್ಗೆ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಒಂದು ಮಾತನ್ನ ಬದಲಾಯಿಸಿದ್ರೆ ಒಂದು ವರ್ಕ್ಶಾಪ್ ಇನ್ನೊಂದು ಮನಸ್ಥಿತಿಯನ್ನ ಬದಲಾಯಿಸ್ತಿತ್ತು, ಮತ್ತೊಂದು ನಮ್ಮ ಚಿಂತನಾ ವಿಧಾನವನ್ನ ಬದಲಾಯಿಸ್ತಿತ್ತು. ಹೀಗೆ ನಮ್ಮ ಒಟ್ಟಾರೆಯಾಗಿ ನಮ್ಮ ಸಮಗ್ರ ವ್ಯಕ್ತಿತ್ವ ನಿರ್ಮಾಣಕ್ಕೆ ಆ ಕಾರ್ಯಾಗಾರಗಳು ಸಹಾಯಕವಾಗಿವೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ಧನ್ಯವಾದಗಳು ಮೇಡಮ್. ಹಾಗೆ ವಂಗ್ಯಮ್ಮ ಮೇಡಮ್, ತಾವು ಕೂಡ ಈ ವರ್ಕ್ಶಾಪ್ ನಲ್ಲಿ ಭಾಗವಹಿಸಿದ್ರಿ. ತಮಗೆ ಏನೇನ್ ಲಾಭಗಳಾದ್ರು? ನಮಸ್ಕಾರ ಮ್ಯಾಮ್. ನಾನು 3 ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಿದ್ದೇನೆ. ಯಾಕಂದ್ರೆ 2 ವರ್ಕ್ಶಾಪ್ನ ಅಟೆಂಡ್ ಮಾಡಕ್ಕಾಗ್ಲಿಲ್ಲ. ನನ್ನ ಕೆಲ್ಸದ ಮ್ಯಾಗಿದ್ದೆ, ಹಾಗಾಗಿ ಸರ್ ಸಾರಿ ಕೇಳ್ತೀನಿ. ಯಾಕಂದ್ರೆ ಪ್ರತಿ ಒಂದು ವರ್ಕ್ಶಾಪ್ ಎಷ್ಟು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಹೇಳಿದ್ರೆ, ಅದು ಮಿಸ್ ಮಾಡ್ಕೊಂಡ್ರೆ ಅದ ನಮ್ಮ ಒಂದು ಜೀವನದ ಒಂದು ಇದನ್ನೇ ಮಹತ್ವವನ್ನೇ ನಾವು ಆ ರೀತಿ ಅದನ್ನ ಅಳವಡಿಸ್ಕೊಂಡ್ಬಿಟ್ಟಿದೀವಿ ನಾವು. ಪ್ರತಿ ಒಂದು ವರ್ಕ್ಶಾಪ್ ಅಸರ್ಟಿವ್ ಕಮ್ಯುನಿಕೇಶನ್ ಅಂತಂದ್ರೆ ಮನುಷ್ಯ ಯಾವ ರೀತಿ ಜನರಲ್ಲಿ ಕಮ್ಯುನಿಕೇಶನ್ ಆಗಿ ಇರಬೇಕು, ಅವರಲ್ಲಿ ಇರುವಂತ ಭಯನ ನಮ್ಮಲ್ಲಿ ಇರುವಂತ ಭಯನ ಸರ್ ಯಾವ ರೀತಿಯಾಗಿ ಸಹಜವಾಗಿ ತಮ್ಮ ಮಾತಿನ ಮೂಲಕ, ತಮ್ಮ ಶೈಲಿಯ ಮೂಲಕ, ತಮ್ಮಲ್ಲಿರುವಂತ ಪುಸ್ತಕದಲ್ಲಿ ಇರುವಂತ ಒಂದೊಂದು ಪಾಯಿಂಟ್ಸ್ ಕೂಡ ಆ ಕಥೆ ಮೂಲಕ ಅದ್ರಲ್ಲಿ ನಮ್ಮಲ್ಲಿ ಇರುವಂತ ಭಯನ ಹೋಗ್ಲಾಡ್ಸ್ಬಿಡ್ತಾರೆ. ಅದು ಇರುವುದು 4 ತಾಸಿನ ವರ್ಕ್ಶಾಪ್ ನಲ್ಲಿ ನಾವು 4 ತಾಸನ್ನ ಎಷ್ಟು ಚೆನ್ನಾಗಿ ಅವರು ನಮಗೆ ತಿಳಿಸ್ಕೊಡ್ತಾರೆ ಅಂತ ಹೇಳಿದ್ರೆ, ನಾವೇನೋ ಎಷ್ಟೋ ವರ್ಷದಿಂದ ಕಲಿತಾ ಬಂದಿದ್ದೇವೇನೋ ಅದು ವರ್ಕ್ಶಾಪ್ ಅನ್ನುವ ಹಾಗೆ ಸರ್ ನಮ್ಗೆ ತಿಳಿಸ್ಕೊಡ್ತಾರೆ. ಯಾಕಂದ್ರೆ ಸೆಕೆಂಡ್ ಒನ್ ಬೇಡ ಅನ್ನಗತ್ಯ. ನಾವು ದಿನನಿತ್ಯ ಎದ್ದ ತಕ್ಷಣ ಬೇಡವಾದ ವಿಷಯನೇ ನಾವು ದಿನನಿತ್ಯ ಚರ್ಚೆ ಮಾಡುತ್ತಾ ಅದರಿಂದ ನಮ್ ಟೈಮ್ನ ವೇಸ್ಟ್ ಮಾಡುತ್ತಾ ಇರ್ತಿದ್ವಿ ಇಷ್ಟು ದಿವಸ. ಯಾವತ್ತು ಈ ಕ್ಲಾಸ್ನ ನಾವು ಅಟೆಂಡ್ ಆದ್ವಲ್ಲ, ಅವಾಗಿಂತ ನಮಗ್ ಗೊತ್ತಾಯ್ತು ಟೈಮಿಂಗ್ ಮಹತ್ವ ಏನನ್ನೋದು. ಹೇಗೆ ಅನಗತ್ಯ ಮಾತಾಡ್ತಾ ಅನಗತ್ಯ ಕೆಲಸ ಮಾಡುತ್ತಾ ನಾವು ಟೈಮ್ನ ವೇಸ್ಟ್ ಮಾಡಿದ್ರೆ ನಮ್ಮ ಹೋಗಿದ ಟೈಮ್ನ ರಿಟರ್ನ್ ಬರಕ್ ಆಗೋದಿಲ್ಲ. ಒಂದು ಸತೆ ಟೈಮ್ ಹೋತಂದ್ರೆ ಅದು ರಿಟರ್ನ್ ತರ್ತೀವಿ ಅನ್ನೋದು ಸುಳ್ಳು. ಇದ್ದಿದ್ರಾಗ ನಾವು ಯಾವ ರೀತಿ ಬದುಕಬೇಕು, ಯಾವ ರೀತಿ ಸಕಾರಾತ್ಮಕವಾಗಿ ನಾವು ಇರಬೇಕು, ನಾವು ಅನಗತ್ಯ ವಿಷಯವನ್ನು ಬಿಡಬೇಕು. ನಮ್ಗೆ ಯಾವ ವಿಷಯ ಅಗತ್ಯವಾಗಿದೆಯೋ ಅದನ್ನ ನಾವು ತಗೊಂಡು ಅದನ್ನ ನಿತ್ಯೋತ್ಸವವಾಗಿ ಬದುಕಬೇಕು. ದಿನನಿತ್ಯ ಖುಷಿಯಿಂದ ಬದುಕಬೇಕು. ನಾವು ಸದಾ ಯಾವುದೋ ಒಂದ್ ದಿವ್ಸ ಹಬ್ಬ ಬಂದೈತೆ ಅಂತ ಹೇಳಿ ಎದ್ದು ಖುಷಿಲಿಂದ ಹೊಸ ಬಟ್ಟೆ ಹಾಕೊಂಡು ಒಳ್ಳೆ ಊಟ ತಿನ್ನೋಕ್ಕಿಂತ ಇದ್ದಿದ್ರಾಗ ನಾವು ದಿನನಿತ್ಯ ಹಬ್ಬ ಮಾಡ್ಬೇಕಂತ ಸರ್ ನಮ್ಗ ತಮ್ಮ ಮಾತಿನ ಶೈಲಿಯ ಮುಖಾಂತರ, ಈ ವರ್ಕ್ಶಾಪ್ ಮುಖಾಂತರ ನಮ್ಗ ಈ ಯಾವ ರೀತಿ ನಾವು ದಿನಚರಣೆಯನ್ನು ಕಳಿಬೇಕಂತ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಮನಸ್ಥಿತಿ, ನಮ್ಮಲ್ಲಿ ಇರುವಂತ ನಮ್ಮ ಮನೋಭಾವನೆ, ನಮ್ಮ ಮನಸ್ಥಿತಿ ಯಾಗಿರ್ಬೇಕಂತ ಹೇಳಿದ್ರ, ಯಾವಾಗ್ಲೂ ನಾವು ಸಣ್ಣ ವಿಷಯಕ್ಕೆ ನಾವು ಕುಗ್ತಿದ್ವಿ. ಮೊದ್ಲ ಸರ್ ವರ್ಕ್ಶಾಪ್ನ ಅಟೆಂಡ್ ಆಗ್ಲಾರ್ದಕ್ಕಿಂತ ಮುಂಚೆ ಆನ್ಲೈನ್ ಇರ್ಲಿ ವರ್ಕ್ಶಾಪ್ ಇರ್ಲಿ, ಇದಕ್ಕಿಂತ ಹಿಂದೆ ನಾವು ಯಾವ ರೀತಿ ಇದ್ವಿ ಅಂತ ಹೇಳಿದ್ರ, ಸಣ್ಣ ವಿಷಯಕ್ಕೆ ನಾವು ಮನಸ್ಸೊಳಗ್ ತಗೊಂಡು ಅದನ್ನ ಸದಾ ಕೊರಗ್ತಾ ಅದನ್ನ ವಿಚಾರ ಮಾಡುತ್ತಾ ನಮ್ಮ ಮನಸ್ಸನ್ನು ನಾವು ಕೆಡ್ಸ್ಕೊಂತಾ ಇದ್ವಿ, ಆರೋಗ್ಯ ಕೆಡ್ಸ್ಕೊತಾ ಇದ್ವಿ. ಹಾಗಾಗಿ ಸರ್ ವರ್ಕ್ಶಾಪ್ ಅಟೆಂಡ್ ಮಾಡ್ದಾಗಿಂದ, ಆನ್ಲೈನ್ ಅಟೆಂಡ್ ಮಾಡ್ದಾಗಿಂದ ನಮ್ಗೆ ಮನಸ್ಸನ್ನು
ಆ ಗಟ್ಟಿಗೊಳಿಸುವಂತ ಸರ್ ನಮ್ಗೆ ಒಂದು ವರ್ಕ್ಶಾಪ್ ನ ಇಟ್ಕೊಂಡಿದ್ದಾರೆ. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಪ್ರತಿ ಒಂದು ಪುಸ್ತಕ ಇರ್ಲಿ, ಮಾತಿರ್ಲಿ, ಅದರಿಂದ ನಮ್ಮ ಸುತ್ತ ಮನಸ್ಸು, ನಮ್ಮ ಸಕಾರಾತ್ಮಕವಾಗಿ ನಾವು ಬದುಕಬೇಕು. ನಕಾರಾತ್ಮಕ ಎಷ್ಟೋ ಇದ್ರೂ ಕೂಡ ಅದನ್ನು ಬಿಟ್ಟು ಬಿಡ್ಬೇಕು. ನಮ್ಮಲ್ಲಿ ನಮ್ಮ ಸುತ್ತಮುತ್ತ ನಕಾರಾತ್ಮಕ ಸದಾ ಇದ್ದೇ ಇರುತ್ತೆ. ಆದ್ರೆ ನಾವು ಸಕಾರಾತ್ಮಕವಾಗಿ ಯಾವ ರೀತಿ ಬದುಕ್ಬೇಕು ಅನ್ನೋದು ಕೂಡ ಸರ್ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಅಂದ್ರೆ ಈ ಒಂದು ವರ್ಕ್ಶಾಪ್ ತಮ್ಮ ಮೇಲೆ ಏನ್ ಪ್ರಭಾವ ಬೀರುತ್ತ ಅನ್ನೋದನ್ನ ತಮ್ಮ ಮಾತುಗಳಲ್ಲೇ ವ್ಯಕ್ತ ಆಗ್ತಾ ಇತ್ತು. ಅಂದ್ರೆ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಈ ಎಲ್ಲ ಕಾರ್ಯಾಗಾರಗಳು ಸಹಾಯಕವಾದವು. ನೋಡಿದ್ರಲ್ಲ ಸ್ನೇಹಿತರೆ, ಈ ಕಾರ್ಯಾಗಾರಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ಮೊದಲು ತಮ್ಮ ಒಂದು ಮಾತಿನ ಒಂದು ಮಹತ್ವ ಅರ್ಥಕೊಳ್ತೀರಿ. ಅದ ನಂತರ ಎರಡನೇದ್ದು ಈ ಒಂದು ಮನೋಭಾವ, ಸಕಾರಾತ್ಮಕ ಮನೋಭಾವ ಎಷ್ಟು ಮುಖ್ಯ, ಯಾವ ತರದ ಮನೋಭಾವಗಳಿರ್ತವೆ ಅನ್ನೋದನ್ನ ಈ ಒಂದು ವರ್ಕ್ಶಾಪ್ ನಲ್ಲಿ ತಿಳಿದುಕೊಂಡು ನಾವು ಮನಸ್ಸನ್ನ ಗಟ್ಟಿ ಮಾಡ್ಕೊಳಕ್ ಸಹಾಯಕ ಆಯ್ತು. ಹಾಗೇನೆ ಪ್ರತಿ ದಿನವನ್ನು ಕೂಡ ಸಂತೋಷವಾಗಿ ಕಳೆಯೋದಕ್ಕೆ ಸಂತೋಷದ ವರ್ಕ್ಶಾಪ್ ನಮ್ಗೆ ಸಹಾಯಕ ಆಯ್ತು. ಹೀಗೆ ಒಂದು ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಈ ಕಾರ್ಯಾಗಾರಗಳು ತುಂಬಾ ಸಹಾಯಕವಾಗಿವೆ. ಇದರ ಸದುಪಯೋಗವನ್ನ ಪ್ರತಿಯೊಬ್ಬರು ಪಡೆದುಕೊಂಡು ತಮ್ಮ ತಮ್ಮ ಬದುಕಿನ ಅಡೆತಡೆಗಳನ್ನ ಮೀರಿ ಸಂತೋಷದ ರಹದಾರಿಯೆಡೆಗೆ ತಾವು ಸಾಗ್ಬೇಕಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಸರ್ ನಮ್ಗೆ ಇಷ್ಟು ಅಮೂಲ್ಯವಾದಂತಹ ಮಾರ್ಗದರ್ಶನ ಮಾಡಿದ್ರು, ನಮ್ಗೆ ತರಬೇತಿ ಕೊಟ್ಟು ನಮ್ಮ ವ್ಯಕ್ತಿತ್ವವನ್ನ ವಿಕಸನ ಮಾಡುವಲ್ಲಿ ಬಹಳಷ್ಟು ಗುರುತರವಾದಂತಹ ಪಾತ್ರವನ್ನ ವಹಿಸಿದ್ರು. ಸರ್ಗೆ ನಾವು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇವೆ.